ತುಂಬ ದೊಡ್ಡ ದೊಡ್ಡ ಹೆಸರುಗಳು ನಮ್ಮ ಜೊತೆ ಸೇರ್ಕೊಂಡಿದೆ. ಫಾರ್ ಎಕ್ಸಾಂಪಲ್ ಫೇಸ್ ಆಫ್ ದ ಟೂರ್ನಮೆಂಟ್ ಅಂತ ಹೇಳಿ QPL2ದು ಫೇಸ್ ಆಫ್ ದ ಟೂರ್ನಮೆಂಟ್ ಅಂತ ಹೇಳಿ ರಮ್ಯಾ ಮೇಡಮ್ ಅವರು ನಮ್ಮ ಜೊತೆಲಿ ಸೇರ್ಕೋತಾ ಇದ್ದಾರೆ. ಸ್ಯಾಂಡಲ್ವುಡ್ ಕ್ವೀನ್ ಅಂತಲೇ ಹೆಸರುವಾಸಿಯಾಗಿರೋ ರಮ್ಯಾ ಮೇಡಮ್ಮು QPL2 ಅಂದರೆ ಕ್ವೀನ್ಸ್ ಪ್ರೀಮಿಯರ್ ಲೀಗ್ಗೆ ನಮ್ಮ ಜೊತೆ ಸೇರ್ತಿದ್ದಾರೆ. ಸೊ ಹಾಗೆ 10 ಕ್ಯಾಪ್ಟನ್ಸು. ಸೊ ಅದು ಒಂದೊಂದಾಗೆ ರಿವೀಲ್ ಮಾಡ್ತಾ ಹೋಗ್ತೀವಿ. ನಾನು ಹೇಳ್ತಾ ಮರ್ತುಬಿಟ್ರೆ ಕಷ್ಟ, ಅದಕ್ಕೆ ನಾನು ಹೇಳಲ್ಲ ಈಗ. ಅದಾದಮೇಲೆ ವೈಸ್ ಕ್ಯಾಪ್ಟನ್ಸ್ ಇರ್ತಾರೆ ಆ್ಯಂಡ್ ಸ್ಟಾರ್ ಕ್ಯಾಪ್ಟನ್ಸ್ ಇರ್ತಾರೆ. ಸೊ ಈ ಥರ ಒಂದು 5 ಜನ ಸ್ಟಾರ್ ಕ್ಯಾಟಗರಿಲೇ ಬರ್ತಾರೆ. ಅದಾದಮೇಲೆ ಅವ್ರ ಕೆಳಗಡೆ ಒಂದು 15 ಜನ ಆಟಗಾರರು ಇರ್ತಾರೆ. ಸೊ ಇವೆಲ್ಲರೂ ಸೇರಿ 12 ಆಟಗಳನ್ನು ಆಡ್ತಾರೆ. ಅದರ ಜೊತೆ 2 ಕಲ್ಚರಲ್ ಇವೆಂಟ್, ಅಂದರೆ ಒಂದು ಫ್ಯಾಷನ್ ಶೋ ಇರ್ಬೋದು, ಇನ್ನೊಂದು ಫ್ರೀ ಸ್ಟೈಲ್ ಡ್ಯಾನ್ಸ್ ಇರ್ಬೋದು, ಇದರಲ್ಲೂ ಇನ್ವಾಲ್ವ್ ಆಗ್ತಾರೆ. ಸೊ ಇದಿಷ್ಟನ್ನು ಮಾಡೋದಕ್ಕೆ ಒಂದು ದೊಡ್ಡ ಶಕ್ತಿ ಬೇಕಾಗುತ್ತೆ. ಸೊ ಆ ಶಕ್ತಿ ಮೇ ಬಿ ಮಹೇಶ್ ಗೌಡ್ರು ನನ್ನ ಜೊತೆ ಕರ್ಕೊಂಡು ಇಷ್ಟೆಲ್ಲ ಆರ್ಗನೈಸ್ ಮಾಡ್ತಾ ಇದನ್ನ ಒಂದು ದೊಡ್ಡ ಮಟ್ಟಕ್ಕೆ ತೊಗೊಂಡೋಗ್ಬೇಕು ಅಂತ ಕನಸು ಕಾಣ್ತಾ ಇರುವಂತಹ ಮಹೇಶ್ ಗೌಡ್ರು. ಸೊ ಐ ವುಡ್ ಭಾಳ ಖುಷಿಯಾಗತ್ತೆ ನನಗೆ ಅವ್ರ ಜೊತೆ ಕೆಲಸ ಮಾಡೋಕ್ಕೆ. ಯಾಕೆಂದರೆ ಯಾವುದಕ್ಕೂ ಇನೋವೇಟಿವ್ ಥಾಟ್ಸ್, ಇನೋವೇಟಿವ್ ಐಡಿಯಾಸ್ ಹಾಕಿದಾಗ ಇದು ಬೇಡ ಅಂತ ಹೇಳಲ್ಲ. ಯೂಶ್ವಲಿ ನಮಗೆ ಕ್ರಿಯೇಟರ್ಸ್ಗೆ ಹೆಂಗಾಗುತ್ತೆ ಅಂದರೆ ಏನಾದ್ರು ಒಂದು ಹೊಸತನ ತಂದಾಗ ಇದನ್ನು ಯಾರೋ ಬೇಡ ಅಂದ್ಬಿಡ್ತಾರೇನೋ ಅಂತ. ಬಟ್ ಆ ಥರದ್ದು ಏನೇ ಹೊಸದು ಅನ್ಸಿದ್ರು ಅದ್ರ ಮೇಲೆ ಒಂದು ಸಣ್ಣ ಚರ್ಚೆ ನಡೆಯುತ್ತೆ. ಆ ಚರ್ಚೆ ಚೆನ್ನಾಗಿದೆ ಅಂತ ಅನ್ಸಿದ್ರೆ ಯಾವತ್ತೂ ಗೋ ಹೆಡ್ ಅಂತ ಹೇಳೋವಂಥ ಮನುಷ್ಯ ಮಹೇಶ್ ಗೌಡ್ರು.